ಬಹಳ ದುಃಖದ ಸಂಗತಿ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಸಾರ್ ಅವರು ಈ ತರ ತೀರ್ಪು ಬರ್ತದಂತ ನಮ್ಗೆ ಯಾರಿಗೂ ಊಹೆ ಕೂಡ ಮಾಡಿಲ್ಲ. ಸಡನ್ ಆಗಿ ಎಲ್ಲರೂ ನಮ್ಗೆ ಟಿವಿ ಕೂಡ ನೋಡಕ್ ಆಗಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ಇದು ಈ ತರ ಬರುತ್ತೆ ತೀರ್ಪು ಅಂತ ಹೇಳ್ಬಿಟ್ಟು. ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ. ಇವತ್ತು ಆಕ್ಚುಲಿ ಮೇಡಮ್ ಇಲ್ಲಿ ಬರ್ತಾರಂದಿದ್ದಕ್ಕೆ ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದೀವಿ. ಮಹಿಳೆಯರು ಕೂಡ ತುಂಬಾ ಜನ ಬಂದಿದ್ದಾರೆ. ಯಾಕಂದ್ರೆ ಲಕ್ಷ್ಮೀ ಅರುಣ ಮೇಡಮ್ ಅವ್ರಿಗೆ ಧೈರ್ಯ ತುಂಬಕ್ ನಾವೆಲ್ಲ ಬಂದಿದೀವಿ. ಯಾಕಂದ್ರೆ ಬಳ್ಳಾರಿ ಅಂದ ತಕ್ಷಣನೇ ಎಲ್ಲ ಮನೆ ಮಾತಾಗಿದ್ದಾರೆ ಅವರು 2-3 ವರ್ಷದಲ್ಲಿ. ಹಂಗಾಗಿ ಅವ್ರಿಗೆ ಧೈರ್ಯ ತುಂಬಕ್ ನಾವು ಬಂದಿದೀವಿ. ನಮ್ಮ ಒಂದು ಏನ್ ಅಚಲ ಇದೇನಂದ್ರೆ ಗ್ಯಾರಂಟಿ ಸರ್ ಬರ್ತಾರೆ, ಮುಂದಿನ ದಿನಗಳಲ್ಲಿ ಬಳ್ಳಾರಿನ ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಗೆ ಒಂದು ನಂಬಿಕೆ ಇದೆ. ಆಮೇಲೆ ಇದ್ರ ಜೊತೆ ದುಃಖ ಕೂಡ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ತುಂಬಾ ಮೇಡಮ್ ಅವ್ರು ತುಂಬಾ ದುಃಖದಿಂದ ಇದ್ರು. ನಾವು ಧೈರ್ಯ ಹೇಳಿದೀವಿ, ಅವರು ಧೈರ್ಯದಾಗಿದ್ದಾರೆ. ಮತ್ತೆ ಯಾಕಂದ್ರೆ ಅನುಭವಿಸಿದಾರಲ್ಲ, ಅನುಭವಿಸ್ತಾನೆ ಇದ್ದಾರೆ ಅವರು. ನಮ್ಗೆ ದುಃಖ ಅಷ್ಟೇ. ನಮಸ್ಕಾರ. ಮಾಧ್ಯಮ ಸ್ನೇಹಿತರೆಲ್ಲರಿಗೂ ನನ್ನ ನಮಸ್ಕಾರಗಳು. ಕೆಳಗಡೆ ಕೋರ್ಟ್ನಲ್ಲಿ ಏನು ನಡೀತಾ ಇದೆ ಅಂತ ಅದರ ಬಗ್ಗೆ ನಾನು ಮಾತಾಡಲ್ಲ. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ನ್ಯಾಯ ದೇವತೆ ಮೇಲೆ ನಂಬಿಕೆ ಇದೆ. ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ, ನಮ್ಮ ನಂಬಿಕೆ ಇದೆ. ಇವತ್ತು 100 ಕಾರ್ಯಕರ್ತರು ಮನೆಗೆ ಬಂದು ಭೇಟಿ ಕೊಟ್ಟಿದ್ದಾರೆ. ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಅನಿವಾರ್ಯತೆ ಇಲ್ಲಿದೆ, ಅದಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರಿಗೂ ನನ್ನನ್ನು ಕ್ಷಮಿಸಿ ಅಂತ ಹೇಳುತ್ತಾ, ತಮ್ಮೆಲ್ಲರ ಮನೆಗೆ ಖುದ್ದಾಗಿ ನಾನೇ ಬಂದು ಭೇಟಿ ಆಗ್ತೀನಿ ಅಂತ ಅವರೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ವಿಪಕ್ಷಗಳು ಏನೇ ಮಾತಾಡಿದ್ರು ಅವರು ಹಿಂದೆ ಏನಿದೆ ಅಂತ ಅವರೆಲ್ಲರೂ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಅವ್ರ ಹಿಂದೆ ಕಥೆಗಳು ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಜನಾರ್ದನ್ ರೆಡ್ಡಿ ಯಾವತ್ತೂ ಯಾರಿಗೆ ಏನೂ ಅನ್ಯಾಯ ಮಾಡಿಲ್ಲ. ಅವರ ಸಾರ್ವಜನಿಕ ಜೀವನದಲ್ಲಿ ಎಲ್ಲರಿಗೂ ನ್ಯಾಯ ಮಾಡಿದ್ದಾರೆ. ನಮಗೆ ದೇವರ ಮೇಲೆ ನಂಬಿಕೆ ಇದೆ. ಅವರು ಆದಷ್ಟು ಬೇಗ ಅವರು ಎಲ್ಲ ಕಲಂಕಗಳಿಂದ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೈಕೋರ್ಟ್ ಅರ್ಜಿ ಹಾಕಿದಾರ ಅಂತ. ಇದು ವೆಕೇಶನ್ ನಡೀತಾ ಇದೆ, ಇನ್ನೂ ಅರ್ಜಿ ಹಾಕಿಲ್ಲಮ್ಮ. ನ್ಯಾಯಾಲಯಗಳ ಮೇಲೆ ನಂಬಿಕೆ ಇದೆ. ನಾವು ವಿಪಕ್ಷಗಳ ತರ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಅದು ನಾವು ಮಾಡಿಲ್ಲ. ಯಾವತ್ತೂ ಜನಾರ್ದನ್ ರೆಡ್ಡಿ ಅವರು ಮಾಡಿಲ್ಲ. ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ, ಹಮ್ ಏಕ್ ಹೈ ತೋ ಸೇಫ್ ಹೈ ಅಂತ. ಅದೇ ರೀತಿಯಲ್ಲಿ ನಾವೆಲ್ಲರೂ ಇವಾಗ ಎಲ್ಲ ಮೈನಾರಿಟಿಯಿಂದ SC ST ಯಾವ ಕುಲ ಅಂತ ನೋಡಿಲ್ಲ ನಾನು. ನೀವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನಾನು ನನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾವು ಒಂದೇ ಒಂದು, ನಮ್ಮೆಲ್ಲರ ಜಾತಿ ಭರತ ಜಾತಿ, ನಮ್ಮೆಲ್ಲರ ಕುಲ ಭರತ ಕುಲ. ನಾವೆಲ್ಲರೂ ಹಮ್ ಏಕ್ ಹೈ ತೋ ಸೇಫ್ ಹೈ. ಯುದ್ಧ ನಡೀತಾ ಇದೆ. ನಾವೆಲ್ಲರೂ ಅವ್ರಿಗೋಸ್ಕರ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ಅದರ ಜೊತೆಯಲ್ಲಿ ನನ್ನ ಪತಿ ಜನಾರ್ದನ್ ರೆಡ್ಡಿ ಅವ್ರಿಗೋಸ್ಕರ ತಾವೆಲ್ಲರೂ ಪ್ರಾರ್ಥನೆ ಮಾಡಿ ಅಂತ ನಾನು 2 ಕೈಗಳನ್ನು ಜೋಡಿಸಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಧ್ಯಮದವರು ಇದ್ದಾರೆ.
ದಿನ ತುಂಬಾ ದುಃಖದ ದಿನ. ಯಾಕಂದ್ರೆ ನಮ್ಗೆ ನಿರೀಕ್ಷೆ ಇರ್ಲಿಲ್ಲ ಈ ತರ ಜನಾರ್ದನ್ ರೆಡ್ಡಿ ಸಾರ್ ಅವರು ಮತ್ತೆ ಈ ತರ ತೀರ್ಪು ಬರುತ್ತಂತ ನಮ್ಗೆ ಯಾರಿಗೂ ಊಹೆ ಗೊತ್ತಿರ್ಲಿಲ್ಲ. ಆದ್ರೆ ನನಗೊಂದು ಏನ್ ನಂಬಿಕೆ ಇದೆ ಅಂತಂದ್ರೆ, ಇವತ್ತು ನಾರಿ ಶಕ್ತಿ ಅವ್ರಿಗೆ ಆಶೀರ್ವಾದ ಯಾವತ್ತೂ ಇರುತ್ತೆ. ನಮ್ಮ ಕನಕದುರ್ಗಮ್ಮ ಮತ್ತೆ ನಮ್ಮ ಇಡೀ ಬಳ್ಳಾರಿ ಹೆಣ್ಮಕ್ಳು ಎಲ್ಲರೂ ಅವ್ರಿಗೆ ಸದಾ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಅವ್ರು ಇದರಿಂದ ಹೊರಗಡೆ ಬರ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ನಮ್ಮ ಶಕ್ತಿನೇ, ಯಾಕಂದ್ರೆ ನಾರಿ ಶಕ್ತಿ ಮುಂದೆ ಯಾವ ಶಕ್ತಿ ಇಲ್ಲ ಅಂತ ಗೊತ್ತು. ನಾವೆಲ್ಲರೂ ಇವತ್ತು ಸಾರ್ನ ಬಗ್ಗೆ ಬೇಡ್ಕೊಂಡು ಅವರು ಶೀಘ್ರ ಹೊರಗೆ ಬರ್ಬೇಕಂತ ನಾವೆಲ್ಲ ಆಶೀರ್ವಾದ ತಗೊಳಕ್ ಬಂದಿದೀವಿ. ನಮ್ಮ ನಾರಿ ಶಕ್ತಿನೇ ಸಾಕು ಅವ್ರು ಹೊರಗೆ ಬರಕ್ಕೆ ಅಂತ ನನ್ಗೆ ಹೇಳಕ್ಕ. ಬಳ್ಳಾರಿ ಕನಕದುರ್ಗಮ್ಮ ಆಶೀರ್ವಾದ ಇದ್ರೆ ಸಾಕು, ಅವರು ಖಂಡಿತವಾಗಿ ಅವರು ಹೊರಗಡೆ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. नमः इति चतुस्सागर पर्यन्तं गोब्राह्मणेभ्यः शुभं भवतु. ಹಿಂಗೆ ಹೋಡ್ರ ನಾವು ಬಂದಿದ್ದೀವಿ. ಆದ್ರೆ ಮೇಡಮ್ ಅವರು ಹೈದರಾಬಾದ್ ಅಲ್ಲಿ ಇದಾರೆ, ಗೊತ್ತಿಲ್ಲ ಕಾರ್ಯಕರ್ತರಿಗೆ. ಆದ್ರೆ ಅವ್ರು ದುಃಖದಲ್ಲಿದ್ದಾರೆ, ಅವ್ರು ಧೈರ್ಯ ತುಂಬಿಸ್ಬೇಕು, ಅವ್ರ ಜೊತೆಗೆ ನಾವು ಇರ್ಬೇಕಂತ ಹೇಳಿ ಬಂದಿದ್ರು. ಇವತ್ತು ಬಂದು ಅದೇ ರೀತಿ ಮೇಡಮ್ ತಿಳಿಸಿದ್ವಿ. ಮೇಡಮ್ ಎಲ್ಲರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮೇಡಮ್ ಮಾತಾಡಿ ಅವ್ರಿಗೆಲ್ಲರ ಧೈರ್ಯ ಹೇಳಿ ಆದಷ್ಟು ಬೇಗ ನಾವು ಬರ್ತೀವಿ. ಯಾಕಂದ್ರೆ ಕಾನೂನು, ಎಲ್ಲರೂ ಕಾನೂನಿಗೆ ತಲೆ ಬಗ್ಸ್ಲೇಬೇಕು. ಇವತ್ತು ನ್ಯಾಯಾಧೀಶ ಕೊಟ್ಟಿದ್ದಾರೆ, ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇದೆ, ಅದ್ರ ಬಗ್ಗೆ ಹೋಗಿ ಅದಕ್ಕೆ ಹೋರಾಟ ಮಾಡ್ತಾರೆ. ಯಾವಾಗ್ಲೂ ಅರ್ಧ ರಾತ್ರಿ ಆಗ್ಲಿ ನಿಮ್ ಕುಟುಂಬ ಜೊತೆಗೆ ನಾವು ಇದೀವಿ ಅಂತೇಳಿ ಒಂದು ಧೈರ್ಯ ತುಂಬ ತಕ್ಷಣ ನಾವೆಲ್ಲರೂ ಬರ್ತೀವಿ.